ರೀ ಈ ಪಾರ್ಕ್ ನೋಡಿದ್ರಾ ನೀವು ಆವಾಗಲೇನು ಯಾವಾಗಾದ್ರೂ ಬಂದಿದ್ರಾ ಈ ಕಡೆ ಓಡಾಡ್ತೀರಾ ಯಾವಾಗಾದ್ರೂ? ಹ್ಞೂ ಗೀತಾ, ಈ ಪಾರ್ಕು ನಾನು ನೋಡಿದ್ದೆ ಆವಾಗಲೇ. ಈ ಕಡೆಯಿಂದನೇ ಅಲ್ವಾ ಹೋಗೋದು ನಮ್ಮ ಫ್ಯಾಕ್ಟ್ರಿಗೆ. ನೋಡಿದ್ದೆ, ಜನಗಳು ಬರ್ತಿರ್ತಾರೆ ಹೋಗ್ತಿರ್ತಾರೆ. ಅದಕ್ಕೋಸ್ಕರ ಹತ್ರನೂ ಬೇರೆ ಆಗುತ್ತಲ್ವಾ, ಇಲ್ಲಿಗೆ ಕರ್ಕೊಂಡು ಬಂದೆ ನೋಡು. ಹತ್ರ ಅಲ್ವಾ ನಮ್ಮ ಮನೆಯಿಂದ ಇಲ್ಲಿಗೆ ಪಾರ್ಕ್ಗೆ. ಕಣ್ರಿ ತುಂಬ ಹತ್ರ ಆಗುತ್ತೆ ನೋಡು, ನಮ್ಮ ಮನೆಗೆ ಈ ಪಾರ್ಕ್ಗೆ ತುಂಬ ಹತ್ರ ಆಗುತ್ತೆ. ನನಗೆ ಗೊತ್ತೇ ಇರಲಿಲ್ಲ ನೋಡು, ಈ ಪಾರ್ಕು ನೋಡೇ ಇರಲಿಲ್ಲ ನಾನು. ಗೊತ್ತಿದ್ದಿದ್ರೆ ನಾನು ಒಬ್ಬಳೇ ವಾಕ್ ಬರ್ತಿದ್ದೆ ನೋಡು ಬೆಳಿಗ್ಗೆ ಸಾಯಂಕಾಲ. ಡಾಕ್ಟ್ರು ವಾಕ್ ಹೋಗ್ಬೇಕು ಕಣಮ್ಮ ಬೆಳಿಗ್ಗೆ ಸಾಯಂಕಾಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ನಿಮ್ಮನ್ನು ಕೇಳಿದ್ದು. ಹಾಗೆ ಹೋಗ್ಬಿಟ್ಟು ಓಡಾಡ್ಕೊಂಡು ಸುತ್ತಾಡ್ಕೊಂಡು ಬರೋಣ ಬರ್ರಿ ಅಂತ ಕೇಳಿದ್ದು. ಇಷ್ಟು ಹತ್ರ ಆಯ್ತಲ್ವಾ, ನಮ್ಮ ಮನೆಗೆ ಹತ್ರ ಆಗುತ್ತೆ. ಇನ್ಮೇಲಿಂದ ನಾನು ಒಬ್ಬಳೇ ಬರ್ತೀನಿ ವಾಕಿಂಗಿಗೆ ಅಂತ. ಬೆಳಿಗ್ಗೆ ಸಾಯಂಕಾಲ ಓಡಾಡಿದ್ರೆ ಚೆನ್ನಾಗಿರುತ್ತೆ, ಪಾರ್ಕಲ್ಲಿ ಓಡಾಡಬೇಕು ವಾಕ್ ಮಾಡಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಮರಗಳು ಗಿಡಗಳು ಹುಲ್ಲು, ಎಷ್ಟು ಚೆನ್ನಾಗೈತೆ. ದೇವರು ಸೃಷ್ಟಿ ಮಾಡಿರೋದೇ ಚೆನ್ನಾಗಿರುತ್ತೆ ಅಲ್ವಾ. ದೇವರು ಸೃಷ್ಟಿ ಮಾಡಿರೋದೇ ಚೆನ್ನಾಗಿರುತ್ತೆ, ಮನುಷ್ಯರು ಸೃಷ್ಟಿ ಮಾಡಿರೋದು ಅಷ್ಟೇನು ಚೆನ್ನಾಗಿರೋದಿಲ್ಲ ನೋಡಿ. ದೇವರಾದರೆ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿರ್ತಾನೆ ನೋಡಿ. ಮರಗಳು ಗಿಡಗಳು ಇದು ಹೂವುಗಳು ಎಷ್ಟು ಚೆನ್ನಾಗಿ ತಂಪಾದ ಗಾಳಿ ಬೀಸ್ತಾ ಐತೆ. ಇವು ಹೂವುಗಳಿಂದ ಸುವಾಸನೆ ಎಷ್ಟು ಚೆನ್ನಾಗಿ ಬೀರ್ತಾ ಐತೆ ನೋಡಿ, ಗಮ್ ಅನ್ನುತ್ತೆ. ಹಂಗೇನೆ ಈ ಥರ ಪಾರ್ಕಿಗೆ ಬಂದರೆ ತುಂಬ ಒಳ್ಳೆಯದು ನೋಡಿ, ಆರೋಗ್ಯಕ್ಕೂ ಒಳ್ಳೆಯದು. ಯಾವಾಗಲೂ ಕೆಲಸ 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 ಅಂತ ಇರಬಾರ್ದು ನಾವು. ಅವಾಗವಾಗ ಹಿಂಗೆ ಪಾರ್ಕ್ಗೆ ಬರ್ತಾ ಇರಬೇಕು ನೋಡಿ. ನಮಗೆ ಹತ್ರ ಆಗುತ್ತೆ, ನಾವು ಬರೋದೇ ಇಲ್ಲ ನೋಡು. ಮುಗೀತಾ, ಇನ್ಮೇಲಿಂದ ಬರೋಣ ಬಿಡು. ನನಗೂ ಇಷ್ಟೊಂದು ಗೊತ್ತಿರಲಿಲ್ಲ ನೋಡು, ಒಳಗಡೆ ಎಲ್ಲ ಇಷ್ಟು ಚೆನ್ನಾಗೈತೆ ಅಂತ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ರೋಡಿಂದ ಆ ಕಡೆಯಿಂದ ಹೋಗ್ತಿದ್ನಲ್ವಾ, ಇಲ್ಲಿ ಪಾರ್ಕ್ ಐತೆ ಅಂತ ಗೊತ್ತಿತ್ತು. ಇಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ರೋಡ್ಗೆ. ಒಳಗಡೆ ಬಂದ್ರೇ ನೋಡು ಇಷ್ಟೆಲ್ಲ ಚೆನ್ನಾಗೈತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡು. ಒಳಗಡೆ ತುಂಬ ಚೆನ್ನಾಗೈತೆ ನೋಡು, ರೋಡ್ಗೆ ಇಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಇನ್ಮೇಲಿಂದ ನಾವಿಬ್ಬರು ಬರೋಣ ಬಿಡು ವಾಕು, ಬೆಳಿಗ್ಗೆನೂ ಸಾಯಂಕಾಲ ಬರೋಣ. ಬಂದರೆ ಆಯಿತು ಬಿಡು, ಹೆಂಗೋ ಹತ್ರನೇ ಆಯ್ತಲ್ವಾ, ದಿನ ಬಂದರೆ ಆಯಿತು. ಇನ್ನು ಮೇಲಿಂದ ಕರ್ಕೊಂಡು ಬರ್ತೀನಿ ಬಿಡು ಗೀತಾ, ಬೆಳಿಗ್ಗೆ ಸಾಯಂಕಾಲ ಕರ್ಕೊಂಡು ಬರ್ತೀನಿ ಬಿಡು. ತುಂಬ ಚೆನ್ನಾಗೈತೆ ಕಣ್ರಿ ಪಾರ್ಕು, ನನಗಂತೂ ತುಂಬ ಇಷ್ಟ ಆಯಿತು ನೋಡು. ಎಷ್ಟು ಚೆನ್ನಾಗಿ ಮರಗಳು ಗಿಡಗಳು ಹೂವುಗಳಂತೂ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದ್ದಾವೆ ನೋಡು, ಚೆನ್ನಾಗೈತೆ. ಗಾಳಿ ಇಲ್ಲಿ ಗಾಳಿನೇ ಚೆನ್ನಾಗಿರುತ್ತೆ ನೋಡು, ಅಲ್ಲಿ ಗಾಳಿಗಿನ್ನ ಪಾರ್ಕಲ್ಲಿ ಗಾಳಿ ಎಷ್ಟು ಚೆನ್ನಾಗಿ ತಂಪಾಗಿ ಬೀಸ್ತಾ ಐತೆ. ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟು ಚೆನ್ನಾಗಿರೋದಕ್ಕೆ ಮತ್ತೆ ಜನಗಳು ಎಲ್ಲರೂ ಪಾರ್ಕ್ಗೆ ಬರೋದು ಬೆಳಿಗ್ಗೆ ಸಾಯಂಕಾಲ ಅಲ್ವಾ. ಹೌದು, ಪಾರ್ಕ್ಗೆ ಹೋಗ್ತಾ ಇರಬೇಕು ಅವಾಗವಾಗ. ಪ್ರೆಗ್ನೆಂಟ್ ಆಗಿರೋರಂತೂ ಹೋಗ್ತಾ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ನೋಡಿ. ರೀ ಇಲ್ಲೇ ಐತೆ ಪಾರ್ಕು, ನನ್ನನ್ನು ಒಂದಿನನೂ ಕರ್ಕೊಂಡು ಬಂದಿಲ್ಲ ಅಲ್ವೇನ್ರಿ, ನೀವ್ಯಾಕ್ರಿ ಇಂಥವ್ರಾಗ್ಬಿಟ್ಟಿದ್ದೀರಾ? ಗೀತಾ, ನನಗೆ ಈ ಐಡಿಯಾ ಬಂದೇ ಇಲ್ಲ ನೋಡು, ಪಾರ್ಕ್ಗೆ ಹೋಗ್ಬೇಕು ಅನ್ನೋ ಐಡಿಯಾ ಬಂದೇ ಇಲ್ಲ ನೋಡು. ಇನ್ಮೇಲೆ ಗೊತ್ತಾಯಿತು ಅಲ್ವಾ, ನನಗೆ ಗೊತ್ತಿರಲಿಲ್ಲ ಅಲ್ವಾ ಇಷ್ಟು ದಿನ, ಅದಕ್ಕೋಸ್ಕರ ಇನ್ಮೇಲೆ ಗೊತ್ತಾಯಿತು ಅಲ್ವಾ, ಬರೋಣ ಬಿಡು. ನಿಂಗೂ ಇಷ್ಟ ಆಯ್ತಲ್ವಾ, ಇನ್ಮೇಲೆ ಬರೋಣ ಬಿಡು, ಸುಮ್ಮನಿರು. ಅದನ್ನೆಲ್ಲ ಹೇಳ್ಬೇಡ ಇವಾಗ, ಹೋಗಿದ್ದೋಗ್ಲಿ ಆಗಿದ್ದಾಗಲಿ. ಇವಾಗ ಇನ್ಮೇಲಿಂದ ನಾವು ಎಲ್ಲ ತಿಳ್ಕೊಂಡು ಬುದ್ಧಿವಂತರಾಗೋಣ. ಬರೋಣ ಬಿಡು, ಸರಿನಾ? ನಿಮ್ಗೆ ಇಷ್ಟ ಆಗಿಲ್ವಾ ಈ ಪಾರ್ಕು? ಏನು ಹೇಳ್ತಾನೆ ಇಲ್ಲ, ಸುಮ್ಮನೆ ಇದ್ದೀರಾ? ಯಾಕೆ ಇಷ್ಟ ಆಗಿಲ್ಲ ಗೀತಾ, ಎಲ್ಲರಿಗೂ ಇಷ್ಟ ಆಗುತ್ತಲ್ವ ಪಾರ್ಕು ಅಂದಮೇಲೆ. ನನಗೂ ತುಂಬ ಇಷ್ಟ ಆಯಿತು ನೋಡು, ಎಷ್ಟು ಚೆನ್ನಾಗೈತೆ ನೋಡು, ಮರಗಳು ಗಿಡಗಳು, ಹಸಿರು ಹಸಿರು ಗಿಡಗಳು ಎಷ್ಟು ಚೆನ್ನಾಗೈತೆ, ಹುಲ್ಲು ತಂಪಾಗಿ ಗಾಳಿ ಬೀಸ್ತಾ ಐತೆ, ಸುವಾಸನ ಭರಿತ ಇವು ಹೂವುಗಳು ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದ್ದಾವೆ. ಅವು ಕಲರ್ ಹೂವುಗಳು ನೋಡು ಎಷ್ಟು ಚೆನ್ನಾಗಿದ್ದಾವೆ. ಮನುಷ್ಯರೆಲ್ಲ ಈ ಥರ ತಯಾರು ಮಾಡೋದಕ್ಕಾಗೋದಿಲ್ಲ ಅಲ್ವಾ, ದೇವರು ಸೃಷ್ಟಿ ಮಾಡಿರೋದೇ ಚೆನ್ನಾಗಿರುತ್ತೆ ನೋಡು. ಎಷ್ಟು ಚೆನ್ನಾಗಿ ಮನುಷ್ಯರು ಸೃಷ್ಟಿ ಮಾಡಬೇಕು ಅಂದರೆ ಎಷ್ಟು ದಿನ ಆಗಬೇಕು ಅಲ್ವಾ, ಅದೇ ದೇವರು ಎಷ್ಟು ಬೇಗ ತಯಾರು ಮಾಡ್ತಾನೆ, ಎಷ್ಟು ಬೇಗ ಸೃಷ್ಟಿ ಮಾಡ್ತಾನೆ. ದೇವ್ರ ಸೃಷ್ಟಿನೇ ಬೇರೆ ನೋಡು. ಇಲ್ಲಿ ನೋಡು ಗೀತಾ, ಇಲ್ಲಿ ನೋಡು ಗಿಡಗಳು ಎಷ್ಟು ಚೆನ್ನಾಗಿದ್ದಾವೆ, ಕಲರ್ ಹೂವುಗಳು ಬಿಟ್ಟಿದ್ದಾವೆ, ಕಲರ್ ಹೂವುಗಳು ಬಿಟ್ಟಿರೋ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ನೋಡು. ಡೈಲಿ ನೀರು ಬಿಡ್ತಾರೆ ಅನಿಸುತ್ತೆ. ಎಷ್ಟು ಚೆನ್ನಾಗಿ ತಂಪಗೆ ಐತೆ, ಹುಲ್ಲೂ ಚೆನ್ನಾಗಿ ಹಸ್ರಾಗೈತೆ. ಇಲ್ಲಿ ನಿಂತ್ಕೊಂಡಿದ್ರೆ ತಂಪಗೈತೆ. ಈ ಬೇಸಿಗೆ ಕಾಲಕ್ಕೂ ಅದಕ್ಕೂ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಇಲ್ಲಿ ವಾತಾವರಣ ತುಂಬ ಚೆನ್ನಾಗೈತಪ್ಪ. ನನಗಂತೂ ತುಂಬ ಇಷ್ಟ ಆಯಿತು ನೋಡು. ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ದಿನ, ಇಲ್ಲಾಸಿನೇ ಹೋಗಿ ಓಡಾಡ್ತಾ ಇರ್ತೀನಿ, ಆದರೂ ನನಗೆ ಗೊತ್ತೇ ಆಗಲಿಲ್ಲ ನೋಡು. ಇನ್ಮೇಲಿಂದ ಡೈಲಿ ಬರಬೇಕು ನೋಡು ಗೀತಾ. ಇಲ್ಲಿಂದಲೇ ಓಡಾಡ್ತಿರ್ತೀನಿ, ಈ ಕಡೆಯಿಂದನೇ ಓಡಾಡ್ತಾ ಇರ್ತೀನಿ, ಆದರೂ ಒಳಗಡೆ ಇಷ್ಟು ಚೆನ್ನಾಗೈತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡು ಗೀತಾ. ಗೊತ್ತಿದ್ದಿದ್ರೆ ನಿನ್ನನ್ನು ಕರ್ಕೊಂಡು ಬರ್ತಾ ಇದ್ದೆ ನೋಡು. ಇನ್ಮೇಲಿಂದ ಬರೋಣ, ಸುಮ್ಮನಿರು. ಅಲ್ಲ ಕಣ್ರಿ, ನೀವು ನೋಡಿಕೊಂಡು ಓಡಾಡಬೇಕು ಅಲ್ವಾ, ನೋಡೋದೇ ಇಲ್ವಾ ನೀವು? ಯೋಚನೆ ಮಾಡಬೇಕು ಕಣ್ರಿ, ಎಲ್ಲೆಲ್ಲಿ ಏನೇನೈತೆ ಅಂತ ನೋಡಬೇಕು, ಅಬ್ಸರ್ವ್ ಮಾಡ್ತಾ ಇರಬೇಕು. ವಯಸ್ಸಾಗಿರೋರು ನೋಡಿ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ, ಎಲ್ಲ ನೋಡ್ತಾ ಇರ್ತಾರೆ ಅವರು. ನಾವೇ ಏನು ನೋಡೋದಿಲ್ಲ, ಅಬ್ಸರ್ವ್ ಮಾಡೋದಿಲ್ಲ ನೋಡು.
ನಾವು ಏನಾದ್ರು ಒಂದು ನೋಡಿದ್ದೀವಿ ಅಂದರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು, ಅಬ್ಸರ್ವ್ ಮಾಡ್ತಾ ಇರಬೇಕು ನೋಡು, ಅವಾಗಲೇ ನೋಡು. ಹ್ಞೂ ಇನ್ಮೇಲೆ ಎಲ್ಲ ಗಮನಿಸ್ತಾ ಇರಬೇಕು ನೋಡು. ದಡ್ಡನ ಥರ ಇರಬಾರ್ದು. ಎಲ್ಲ ಬುದ್ಧಿವಂತಿಕೆಯಿಂದ ಎಲ್ಲ ನಾವು ಕಲ್ತ್ಕೋಬೇಕು. ಇನ್ನು ಅಪ್ಪ ಅಮ್ಮ ಆಗ್ತಾ ಇದ್ದೀವಲ್ವಾ, ಎಲ್ಲ ತಿಳ್ಕೊಂಡು ಎಲ್ಲ ನೀಟಾಗಿ ಎಲ್ಲ ಗಮನ ಇಟ್ಟು ನೋಡಬೇಕು, ತಿಳ್ಕೋಬೇಕು. ಚೆನ್ನಾಗಿ ನಾವು ಬುದ್ಧಿವಂತರಾಗಬೇಕು. ಹೌದು ಕಣ್ರಿ, ಇವಾಗ ನಾವು ಚಿಕ್ಕ ಮಕ್ಕಳೆಲ್ಲ ನೋಡಿ ತಂದೆ ತಾಯಿ ಆಗ್ತಾ ಇದ್ದೀವಿ, ಜವಾಬ್ದಾರಿ ತಂದ್ಕೋಬೇಕು. ನಾವು ಇನ್ನು ಬುದ್ಧಿವಂತರಾಗಬೇಕು ನೋಡಿ, ಬುದ್ಧಿವಂತರಾಗಿ ದುಡ್ಡನ್ನು ಅಷ್ಟೇ ಎತ್ತಿಟ್ಕೋಬೇಕು, ನೀಟಾಗಿ ಎಲ್ಲ ತಿಳ್ಕೋಬೇಕು. ಹ್ಞೂ ಬರ್ರಿ, ಇನ್ನು ಮುಂದೆ ಹೋಗೋಣ ಬರ್ರಿ, ಅಲ್ಲೂ ಚೆನ್ನಾಗೈತೆ ಪಾರ್ಕು, ಆ ಕಡೆ ಮುಂದೆ ಹೋಗೋಣ ಬರ್ರಿ. ಗೀತಾ ಸಖತ್ತಾಗೈತೆ ಗೀತಾ. ಈ ಸೀನ್ ನೋಡು ಎಷ್ಟು ಚೆನ್ನಾಗೈತೆ. ಕೆಂಪು ಹೂವುಗಳು, ಇಲ್ಲಿ ನೋಡು ಪಿಂಕ್ ಕಲರ್ ಹೂವುಗಳು ಎಲ್ಲ ಎಷ್ಟು ಚೆನ್ನಾಗೈತೆ ನೋಡು. ನಾವಂತೂ ಚಿಕ್ಕವರಿದ್ದಾಗ ಯಾವ ಥರ ಮರಕೋತಿ ಆಡ್ತಿದ್ವಿ ಗೊತ್ತಾ? ಇಂಥ ಮರಗಳಲ್ಲಿ ನಾವು ಮರಕೋತಿ ಆಡ್ತಾ ಇದ್ವಿ ನೋಡು. ಅದೆಲ್ಲ ಜ್ಞಾಪಕ ಬರ್ತಾ ಐತೆ ಇವಾಗ. ಇದನ್ನ ನೋಡ್ತಾ ಇದ್ರೆ ನಮ್ಮ ಹೊಲ ತೋಟ ಆ ಥರ ಎಲ್ಲ ಜ್ಞಾಪಕ ಬರ್ತಾ ಐತೆ. ಅದಕ್ಕೆ ಕಣ್ರಿ ಹೇಳಿದ್ದು, ಹಂಗೆ ಓಡಾಡ್ಕೊಂಡು ಬಂದರೆ ನಮಗೂ ಮೈಂಡ್ ಫ್ರೀ ಆಗುತ್ತೆ, ಮೈಂಡು ಫ್ರೆಶ್ ಆಗುತ್ತೆ. ಅದಕ್ಕೋಸ್ಕರ ಹಂಗೆ ಓಡಾಡ್ತಾ ಇರಬೇಕು. ಯಾವಾಗಲೂ ಕೆಲಸ ಮನೆ ಅಂತ ಇದ್ದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಚೆನ್ನಾಗಿರೋದಿಲ್ಲ ನೋಡಿ. ಮೈಂಡು ಫ್ರೆಶ್ ಆಗಬೇಕು ಅಂದರೆ ಈ ಥರ ಪಾರ್ಕ್ಗೆಲ್ಲ ಬರ್ತಾ ಇರಬೇಕು, ದೇವಸ್ಥಾನಕ್ಕೂ ಹೋಗ್ತಾ ಇರಬೇಕು. ನಾವು ಕಲಿಬೇಕು ಕಣ್ರಿ, ನಾವ್ಯಾವಾಗ ಕಲ್ತ್ಕೊಳ್ಳೋದು ಎಲ್ಲನೂ. ಹ್ಞೂ ಗೀತಾ, ತುಂಬ ಚೆನ್ನಾಗೈತೆ ನೋಡು. ನಾವು ಇನ್ಮೇಲಿಂದ ಬರೋಣ, ಸುಮ್ಮನಿರು. ಎಲ್ಲಾದರೂ ಹಂಗೆ ವಾರಕ್ಕೊಂದ್ಸಲ ಹಂಗೆ ಓಡಾಡ್ತಾ ಇರೋಣ. ದೇವಸ್ಥಾನಕ್ಕೆ ಹೋಗೋಣ, ಪಾರ್ಕಿಗೆ ಹೋಗೋಣ, ಹತ್ತತ್ರ ಇರೋ ಎಲ್ಲ ಅದಕ್ಕೂ ಹೋಗೋಣ. ಸುಮ್ಮನಿರು, ದೂರ ಏನೂ ಬೇಡ. ಈ ಥರ ಹತ್ರ ಇರೋ ಪಾರ್ಕುಗಳಿಗೆ, ದೇವಸ್ಥಾನಗಳಿಗೆ ಎಲ್ಲ ಕಡೆ ಓಡಾಡ್ಕೊಂಡು ಹಂಗೆ ಸುತ್ತಾಡ್ಕೊಂಡು ಬರೋಣ, ಸರಿನಾ? ಚೆನ್ನಾಗಿರುತ್ತೆ ನೋಡು, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ನೀನು ಹೇಳ್ದಂಗೆ ಮೈಂಡು ಫ್ರೀ ಆಗುತ್ತೆ, ಮೈಂಡು ಫ್ರೆಶ್ ಆಗುತ್ತೆ. ಯಾವಾಗಲೂ ಕೆಲಸ ಅಂದರೆ ಚೆನ್ನಾಗಿರೋದಿಲ್ಲ, ತುಂಬ ಬೋರ್ ಆಗುತ್ತೆ. ಆಮೇಲೆ ಟೆನ್ಷನ್ನು, ಆ ಟೆನ್ಷನ್ ಎಲ್ಲ ಹೋಗ್ಬೇಕು ಅಂದರೆ ಈ ಥರ ಪಾರ್ಕಿಗೆ ಬರಬೇಕು ನೋಡು. ಮೈಂಡು ಫ್ರೀ ಮಾಡ್ಕೋಬೇಕು, ಮೈಂಡು ಫ್ರೆಶ್ಶು ಮಾಡ್ಕೋಬೇಕು. ಬರ್ರಿ, ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ, ಅಲ್ಲಿ ಯಾವ ಥರ ಐತೆ ಅಂತ ನೋಡೋಣ. ಬರ್ರಿ. ಈ ಕಡೆ ಎಲ್ಲ ಆಟ ಆಡ್ಕೊಳ್ಳೋವು, ಜಾರವು, ಆಮೇಲೆ ಉಯ್ಯಾಲೆ ಆಡೋವು ಎಲ್ಲ ಇದ್ದಾವೆ ನೋಡಿ, ಅಲ್ವಾ? ಚೆನ್ನಾಗೈತೆ ಕಣ್ರಿ, ದೊಡ್ಡ ಪಾರ್ಕು ಕಣ್ರಿ. ನಾನೆಲ್ಲೋ ಚಿಕ್ಕದು ಅಂದ್ಕೊಂಡಿದ್ದೆ, ಪರವಾಗಿಲ್ಲ, ದೊಡ್ಡದಾಗೆ ಐತೆ ಪಾರ್ಕು, ಅಲ್ವಾ? ಇದು ನೆರಳು ನೋಡಿ ಎಷ್ಟು ಚೆನ್ನಾಗೈತೆ, ಈ ಗಿಡದ್ದು ಮರದ್ದು ನೆರಳು ಎಷ್ಟು ಚೆನ್ನಾಗೈತೆ, ತಂಪಾಗೈತೆ ನೋಡು. ಇಲ್ಲಿ ಕುತ್ಕೊಂಡು ಹೋಗ್ತಾರೆ ಅಲ್ವಾ ಪಾರ್ಕಿಗೆ ಬಂದಿರೋರೆಲ್ಲ, ಚೆನ್ನಾಗೈತೆ ನೆರಳು. ಹ್ಞೂ ಗೀತಾ, ನೆರಳು ತುಂಬ ಚೆನ್ನಾಗೈತೆ ನೋಡು, ತಂಪಾಗಿ ಎಷ್ಟು ಚೆನ್ನಾಗೈತೆ. ಅದಕ್ಕೆ ದೊಡ್ಡವರು ಹೇಳೋದು, ಮರಗಳ್ನ ನೆಡಬೇಕು, ಗಿಡಗಳ್ನ ನೆಡಬೇಕು ಅಂತ ಹೇಳೋದು. ಒಂದು ಗಿಡ ಇದ್ದರೆ ಎಷ್ಟು ಜನಕ್ಕೆ ಅದು ನೆರಳು ನೀಡುತ್ತೆ ಅಲ್ವಾ? ಮರ ಇದ್ದರೆ ಜನಗಳು ಬರ್ತಿರ್ತಾರೆ, ಕುತ್ಕೊತಿರ್ತಾರೆ, ಊಟ ಮಾಡೋರು ಊಟ ಮಾಡ್ಕೊತಿರ್ತಾರೆ, ಮರದ ನೆರಳಲ್ಲಿ ಕೂತ್ಕೊಳ್ಳೋರು ಕೂತ್ಕೊಂಡು ದಂಡವಾರಿಸ್ಕೊತಿರ್ತಾರೆ. ಒಂದು ಮರ ಇದ್ದರೆ ಎಷ್ಟು ಉಪಯೋಗ ಅಲ್ವಾ? ಜನಗಳಿಗೂ ಉಪಯೋಗ, ಆಮೇಲೆ ಎಷ್ಟು ಚೆನ್ನಾಗಿರುತ್ತೆ, ಎಲ್ಲರಿಗೂ ಉಪಯೋಗ ನೋಡು. ಹಸುಗಳಿಗೂ ಬಂದು ನೆರಳಲ್ಲಿ ಇರ್ತವೆ, ಪಕ್ಷಿಗಳು ಗೂಡು ಕಟ್ಕೊತವೆ, ಎಲ್ಲರಿಗೂ ಉಪಯೋಗ ನೋಡು. ಒಂದು ಮರ ಇದ್ದರೆ, ಮರಗಳು ಇರೋದ್ರಿಂದ ಎಷ್ಟು ಲಾಭಗಳು ಅಲ್ವಾ? ಎಲ್ಲರಿಗೂ ಉಪಯೋಗ. ಹೌದು ಕಣ್ರಿ, ಮರಗಳಿಂದ ಎಷ್ಟೆಲ್ಲ ಉಪಯೋಗಗಳಿದಾವೆ ಅಲ್ವಾ? ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮರಗಳೆಲ್ಲ ಕಡಿತಾ ಇದ್ದಾರೆ ನೋಡಿ. ಮನುಷ್ಯರು ತಮ್ಮ ಸ್ವಂತಕ್ಕೋಸ್ಕರ ಇವು ಬಿಲ್ಡಿಂಗುಗಳು ಕಟ್ಟಬೇಕು ಅಂತ, ಮನೆಗಳು ಕಟ್ಟಬೇಕು ಅಂತ ಎಲ್ಲ ಮರಗಿಡಗಳನ್ನೆಲ್ಲ ಕಡ್ದಾಕ್ತಾ ಇದ್ದಾರೆ ನೋಡಿ. ಮರಗಳನ್ನ ಗಿಡಗಳನ್ನ ಬೆಳೆಸ್ಬೇಕು ಕಣ್ರಿ, ಆವಾಗಲೇ ಒಳ್ಳೆ ಆಕ್ಸಿಜನ್ನು ಸಿಗೋದು, ನಮಗೆ ನೆರಳು ಸಿಗುತ್ತೆ, ಎಲ್ಲ ಉಪಯೋಗ ಆಗುತ್ತೆ, ಪಕ್ಷಿಗಳಿಗೂ ಎಲ್ಲ ಅದಕ್ಕೂ ಒಳ್ಳೆಯದು ನೋಡಿ. ರೀ, ಇನ್ಮೇಲಿಂದ ನೀವು ಬರ್ರಿ ಬಿಡ್ರಿ, ನಾನಂತೂ ಡೈಲಿ ಬೆಳಿಗ್ಗೆ ಸಾಯಂಕಾಲ ವಾಕಿಂಗ್ ಬರ್ತೀನಿ ನೋಡಿ. ಈ ಪಾರ್ಕ್ ಹತ್ರ ಬಂದು ಸ್ವಲ್ಪ ಹೊತ್ತು ಓಡಾಡಿಕೊಂಡು ವಾಕ್ ಮಾಡಿಕೊಂಡು ಆಮೇಲಿಂದ ಒಂದು 10 ನಿಮಿಷ ಬಿಟ್ಕೊಂಡು ಬರ್ತೀನಿ ಮನೆಗೆ. ನಾನಂತೂ ಇನ್ಮೇಲಿಂದ ಇನ್ನು ದೂರ ಇರೋ ದೇವಸ್ಥಾನಗಳಿಗೂ ಇದು ಪಾರ್ಕ್ಗಳಿಗೂ ಹೋಗೋದಕ್ಕಾಗೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ಈ ಥರ ಹತ್ರ ಇರೋ ಪಾರ್ಕ್ಗಳಿಗೂ ದೇವಸ್ಥಾನಗಳಿಗೂ ಇನ್ಮೇಲಿಂದ ವಾರ ಹಂಗೆ ಹೋಗ್ತಾ ಇರಬೇಕು ಅಷ್ಟೇ, ಆವಾಗಲೇ ಚೆನ್ನಾಗಿರೋದು ನೋಡಿ. ಹ್ಞೂ ಹೇಳಿದ್ನಲ್ಲ ಬಿಡು ಗೀತಾ, ಇನ್ಮೇಲಿಂದ ವಾರ ಪಾರ್ಕ್ಗಾಗಲಿ ದೇವಸ್ಥಾನಕ್ಕಾಗಲಿ ಕರ್ಕೊಂಡು ಹೋಗ್ತೀನಿ ಬಿಡು. ನೀನು ಸುಮ್ಮನಿರು, ಇವಾಗ ನಾನೆಲ್ಲ ಕರ್ಕೊಂಡು ಹೋಗ್ತೀನಿ. ಹ್ಞೂ, ನೋಡ್ತೀನಿ, ನೀವು ಅದೆಷ್ಟು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರೋ ಅಂತ ನಾನು ನೋಡ್ತೀನಿ. ವಾರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ, ನೋಡ್ತೀನಿ. ರೀ ನೋಡ್ರಿ, ಅಲ್ಲೆಲ್ಲ ಜಾರವು, ಆಟ ಆಡೋವು, ಉಯ್ಯಾಲೆ ಆಡೋವು ಎಲ್ಲ ಮಕ್ಳಿಗೂ ದೊಡ್ಡವ್ರಿಗೂ ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ ನೋಡ್ರಿ ಈ ಪಾರ್ಕಲ್ಲಿ. ಇಲ್ಲಿ ಹತ್ರನೇ ಇದ್ರೂ ತೋರಿಸೇ ಇಲ್ಲ ಕಣ್ರಿ, ನನ್ನನ್ನು ಕರ್ಕೊಂಡೇ ಬಂದಿಲ್ಲ ನೀವು. ಅಯ್ಯೋ ದೇವ್ರಿ, ಇನ್ನೇನು ಅನ್ಬೇಕು ನಿಮ್ಮನ್ನು. ಹೋಗ್ಲಿ ಬಿಡಿ, ಈಗ ಆಗಿದ್ದಾಯ್ತು, ಇನ್ಮೇಲಿಂದನಾದರೂ ಕರ್ಕೊಂಡು ಬರ್ರಿ, ಸರಿನಾ? ಹ್ಞೂ ಗೀತಾ, ಇನ್ಮೇಲಿಂದ ಬರೋಣ ಬಿಡು. ತುಂಬ ಚೆನ್ನಾಗೈತೆ ಅಲ್ವಾ?
ಅಲ್ಲಿ ನೋಡು ಆ ಕಡೆ ಎಷ್ಟು ಒಳ್ಳೆ ಗಿಡಗಳಿದ್ದಾವೆ, ಎಷ್ಟು ತುಂಬ ಗಿಡಗಳು ಮರಗಳು ಎಷ್ಟು ಚೆನ್ನಾಗಿದ್ದಾವೆ ನೋಡು. ಆ ಕಡೆ ನೋಡು ಆಟ ಆಡ್ಕೊಳ್ಳೋವು ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ. ಉಯ್ಯಾಲೆ ಆಡ್ತಾ ಇದ್ದಾರೆ ಅಲ್ಲಿ ಮಕ್ಕಳು, ಈ ಕಡೆ ಆಟ ಆಡ್ಕೊತಾ ಇದ್ದಾರೆ, ಜಾರ್ತಾ ಇದ್ದಾರೆ. ಎಲ್ಲ ತುಂಬ ಚೆನ್ನಾಗೈತಮ್ಮ ಪಾರ್ಕ್ ಮಾತ್ರ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.